ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸಿದೆ ಅಂದರೆ, ನಮ್ಮ ಕನ್ನಡದ ಮೊದಲ ಶಾಸನವಾದಂಥ ಹಲ್ಮಿಡಿ ಶಾಸನದ ಬಗ್ಗೆ ವಿಚಾರದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದೇ ರೀತಿ ನಮ್ಮ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ನನ್ನು ಎಲ್ಲ ವೀಕ್ಷಕರು ಸಹ ಸಬ್ಸ್ಕ್ರೈಬ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ, ನಮ್ಮ ಹಲ್ಮಿಡಿ ಶಾಸನ ಮೊಟ್ಟಮೊದಲ ಶಾಸನ, ಕನ್ನಡದ ಮೊಟ್ಟಮೊದಲ ಶಾಸನ ಎಂದು ಸಹ ಕರೆಯಲಾಗಿತ್ತು. ಇಲ್ಲಿಯ ರಕ್ಷಣಾ ಇಲಾಖೆಯು 2017ರವರೆಗೆ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಎಂದು ಸಹ ಕರೆಯಲಾಗಿದೆ. ತದನಂತರ 2017ರ ನಂತರ ತಾಳಗುಂದ ಶಾಸನ ನಮ್ಮ ಕನ್ನಡದ ಮೊದಲ ಶಾಸನ ಎಂದು ಸಹ ಕರೆಯಲಾಗಿದೆ. ಇದರ ರಚನೆ ಬಂದು ಕ್ರಿಸ್ತ ಶಕ 450ರಲ್ಲಿ ಇದರ ರಚನೆಯನ್ನು ಆಯ್ತದೆ. ಅದೇ ರೀತಿ ರಚನಾಕಾರ ಬಂದು ಕಾಕುಸ್ಕ ವರ್ಮ. ಇದರ ರಚನಾ ವಿಧಿ ಬಂದು ಪಲ್ಲವರ ಗ್ರಂಥಿಕವನ್ನು ಒಳಗೊಂಡಿದ್ದು. ಅದೇ ರೀತಿ ಶಾಸನದ ವಿಧಿ ಅಂದರೆ ವೀರಗಲ್ಲು ಶಾಸನ. ಇದೊಂದು ವೀರಗಲ್ಲು ಶಾಸನ, ದಂತಿ ಶಾಸನ ಎಂದು ಸಹ ಕರೆಯಲಾಗಿದೆ. ಅದೇ ರೀತಿ ಪ್ರಮುಖ ವಿಚಾರವೆಂದರೆ ಕಾಕುತ್ಸವರ್ಮನ ಆಳ್ವಿಕೆ ಅಧಿಪತ್ಯವನ್ನು ಈ ಶಾಸನವನ್ನು ಒಳಗೊಂಡಿದೆ. ಅದೇ ರೀತಿ ಈ ಶಾಸನದ ರಾಜಮನೆತನ ಬಂದು ಕದಂಬರ ಮನೆತನ. ಈ ಹಲ್ಮಿಡಿ ಶಾಸನದ ಕಾಲದಲ್ಲಿ ಕದಂಬರು ಆಳ್ವಿಕೆ ಮಾಡ್ತಿದ್ರು. ಅದರಿಂದ ಇದು ಕದಂಬರು ಕೆತ್ತಿಸಿದ ಶಾಸನವಾಗಿದೆ ಹಲ್ಮಿಡಿ ಶಾಸನ. ಅದೇ ರೀತಿ ಇದರ ಸ್ಥಳ ಬಂದು ನಾವು ನೋಡೋಕೆ ಹೋದರೆ ಪಲ್ಮಿಡಿ ಎಂದು ಸಹ ಕರೆಯಲಾಗಿದೆ. ಅದೇ ರೀತಿ ಹಾಸನ, ಬೇಲೂರು, ಹಲ್ಮಿಡಿ ಗ್ರಾಮದಲ್ಲಿ ಈ ಶಾಸನ ಒಳಗೊಂಡಿದೆ. ಅದೇ ರೀತಿ ವಿಶೇಷ ಏನಂದರೆ ಪ್ರಮುಖ ವಿಶೇಷಗಳನ್ನು ಒಳಗೊಂಡಿದೆ. ಅದೇ ರೀತಿ 2017ರವರೆಗೆ ಹಲ್ಮಿಡಿ ಶಾಸನವನ್ನೇ ಮೊದಲ ಶಾಸನ ಎಂದು ಸಹ ಘೋಷಿಸಲಾಗಿತ್ತು. ತದನಂತರ 2017ರ ನಂತರ ಭಾರತೀಯ ಸರ್ವರಕ್ಷಣಾ ಇಲಾಖೆ ಬಂದು ತಾಳಗುಂದ ಶಾಸನ ಕನ್ನಡದ ಮೊದಲ ಶಾಸನವೆಂದು ಘೋಷಿಸಲಾಗಿದೆ. ಅದೇ ರೀತಿ 16 ಸಾಲುಗಳನ್ನು ಒಳಗೊಂಡಿರುವ ಶಾಸನವಾಗಿದ್ದು ಬಲ ಸ್ಪರ್ಶದಲ್ಲಿದೆ. ಇದೊಂದು ಬಲ ಸ್ಪರ್ಶದಲ್ಲಿದೆ. 16 ಸಾಲುಗಳನ್ನು ಒಳಗೊಂಡಿದೆ. ಇದರ ಲಿಪಿ ಬಂದು ಹಳೆಗನ್ನಡ ಲಿಪಿ, ಬ್ರಾಹ್ಮಿ ಲಿಪಿ, ಪ್ರೌಢ ಕನ್ನಡದ ಹಳೆಗನ್ನಡ ಲಿಪಿ ಎಂದು ಸಹ ಕರೆಯಲಾಗಿದೆ. ಇದು ಸಾತವಾಹನರ ಕಾಲದ ಗೃಹನಲ್ಲ ಲಿಪಿಯನ್ನು ಒಳಗೊಂಡಿದ್ದು. ಅದೇ ರೀತಿ ಈ ಲಿಪಿಯು ತಾಳಗುಂದ ಶಾಸನಕ್ಕೆ ಹೋಲುತ್ತದೆ ಎಂದು ಸಹ ಕರೆಯಲಾಗಿದೆ. ಇದರ ಎತ್ತರ ಬಂದು 4 ಅಡಿಯನ್ನು ಒಳಗೊಂಡಿದ್ದು, ಅಗಲ ಬಂದು 1 ಅಡಿಯನ್ನು ಒಳಗೊಂಡಿದ್ದು, ದಪ್ಪ ಬಂದು 9 ಇಂಚನ್ನು ಒಳಗೊಂಡಿದೆ. ವ್ಯಾಕರಣ ಅಂಶಗಳು ಬಂದು ಇದರಲ್ಲಿ ಕರ್ಮಣಿ ಪ್ರಾಯೋಗವಿದೆ. ಅದೇ ರೀತಿ ಪೊಗರೆ ಪಟ್ಟಣಂ ಎನ್ನುವ ವಿಷಯವನ್ನು ಒಳಗೊಂಡಿದ್ದು, ವಿಶೇಷ ಪದ ಏನೇನು ಒಳಗೊಂಡಿದೆ ಅಂದರೆ ಪೊತ್ತನಿಂ ಮತ್ತು ಬಾಲ್ಗಿಚ್ಚು, ಕುರುವಿಂ ಅಂತ ಇದನ್ನು ವಿಶೇಷ ಪದಗಳನ್ನು ಒಳಗೊಂಡಿದೆ. ಅದೇ ರೀತಿ ಪ್ರಸ್ತುತವಾಗಿ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದನ್ನು ಒಳಗೊಂಡಿದ್ದು, BL ರೈಸ್ ಹಾಗೂ R ನರಸಿಂಹಾಚಾರ್ಯರು ಹಾಗೂ DL ನರಸಿಂಹಾಚಾರ್ಯರು ರವರು ಇದನ್ನು ಪೂರ್ವ ಹಳೆಗನ್ನಡದಲ್ಲಿ ಗುರುತಿಸಿದ್ದಾರೆ. ಹಲ್ಮಿಡಿ ಶಾಸನದ ವಿವರಣೆ ಹೇಗಿದೆ ಅಂದರೆ ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ನಮ್ಮ ಶಾಸನದ ವಿವರಣೆ ನೋಡೋಕೆ ಹೋದರೆ ಮೊದಲೆರಡು ಸಾಲುಗಳು ಯಾವಾಗಿದೆ ಅಂದರೆ, ಅಚ್ಯುತನ ಧನ್ಯ ಅಂದರೆ ಚ್ಯುತಿ ಇಲ್ಲದವನು ವಿಷ್ಣು ಕೃಷ್ಣ, ಲಕ್ಷ್ಮೀ ಒಡೆಯನಾದವನು ಅಚ್ಯುತನ ಸಾಜ್ಞೆ ಎಂಬ ಬಿಲ್ಲನ್ನು ಬಗ್ಗಿಸಿ ಹಿಡಿದು, ದಾನವರಿಗೆ ಪ್ರಳಯ ಕಾಲದಲ್ಲಿ ಅಗ್ನಿಯಂತೆಯೂ ಸಜ್ಜನರಿಗೆ ಸುದರ್ಶನ ಚಕ್ರದಂತೆಯೂ ತೋರುತ್ತದೆ. ನಂತರ ರಾಜನಿಗೆ ನಮನ. ಕದಂಬರ ರಾಜ ತ್ಯಾಗ ಸಂಪತ್ತನ್ನು ಕುಲೋಭೋಗರ ಶತ್ರು ಎಂದೆನಿಸಿರುವ ಕಾಕುಸ್ಕವರ್ಮನು ಆಳುತ್ತಿರುವ ಕಾಲದಲ್ಲಿ ಅವನ ಅಧೀನದಲ್ಲಿ ನಂದನವಿಲೆ ನಾಡಿನಲ್ಲಿ ಇಲ್ಲಿನ ಸುತ್ತಲಿನ ಒಟ್ಟು ಪ್ರದೇಶ ಎಲ್ಲ ಪ್ರದೇಶಗಳಲ್ಲಿಯೂ ಮೃಗೇಶ ಮತ್ತು ಭಯಂಕರ ಎನಿಸುತ್ತಿದ್ದರು. ಇವರು ಹಾವು ಮತ್ತು ಮುಂಗುಸಿಯಂತೆ, ಯಾವ ರೀತಿ ಹಾವುಗೆ ಮುಂಗುಸಿಗೆ ಆಗುತ್ತಿರಲಿಲ್ವ ಅದೇ ರೀತಿ ಇವರು ಭಯಂಕರ ಎನಿಸುತ್ತಿದ್ದರು. ಇವರ ಅಧೀನದಲ್ಲಿ ಕೀರ್ತಿಗೊಂಡ ಎಂಬುವನು ಭಟ್ಟಾರಿ ವಂಶವೆಂಬ ನಿರ್ಮಲ ಆಕಾಶಕ್ಕೆ ಚಂದ್ರನಂತೆ ಹೊಳೆಯುವ ಪಶುಪತಿ ಎಂಬುವ ಹೆಸರಿನಿಂದ ಅಲುಪ ವಂಶದ ಸಮೂಹಕ್ಕೆ ಇವನು ಪಶುಪತಿ ಎಂದರೆ ಶಿವ ಎಂತಿದ್ದ ಪಶುಪತಿ ಎಂದು ಶಿವ ಎಂದು ಕರೆಯಲಾಗಿದೆ. ಪ್ರಸಿದ್ಧವಾಗಿ ದಕ್ಷಿಣ ಪಥದಲ್ಲಿ 106 ಯುದ್ಧಗಳೆಂಬ ಯಜ್ಞ ಮಾಡಿ ಬಲಿದಾನ ಮಾಡಿ ಶೌರ್ಯ ತೋರಿಸಿದ ದಾನ ಪಶುಪತಿ ಎಂದು ಹೊಗಳಿಕೊಂಡಿದ್ದಾನೆ. ಅವನು ಸೇಂದ್ರಕರು ಮತ್ತು ಬಾಣರ ಸೈನ್ಯ ಕದಂಬರ ಪರವಾಗಿ ಯುದ್ಧ ಮಾಡಿ ಜಯ ತಂದುಕೊಟ್ಟುವುದಕ್ಕಾಗಿ ಸೇಂದ್ರಕ ಮತ್ತು ಬಾಣ ದೇಶದ ಜನರ ಸಮ್ಮುಖದಲ್ಲಿ ಪಲ್ಮುಡಿ ಅಂದರೆ ಹಲ್ಮಿಡಿ ಮುಗುಳವಲ್ಲಿಯನ್ನು ಅಧೀನಕ್ಕೆ ಪ್ರೀತಿಪೂರ್ವಕವಾಗಿ ಕೊಡಲಾಯಿತು. ಇದು ಏನು ಸೂಚಿಸ್ತದೆ ಅಂದರೆ, ಇದು ಏನು ಹೊರಹೊಮ್ಮಿಸ್ತದೆ ಅಂದರೆ, ಇದು ವೀರನ ಕತ್ತಿ ತೊಳೆದು ವೀರದಾನ ಕೊಡುವ ಸಮಾರಂಭವಾಗಲಾಗಿದೆ. ನಾಡ ಅಧಿಕಾರಿಗಳಾದ
ಮೃಗೇಶ ಮತ್ತು ನಾಗರ ಅವರ ಹಾಜರಾಗಿದ್ದರು. ಆ ಗ್ರಾಮವನ್ನು ವಿಜಯಿಗೆ ನೀಡಲಾಯಿತು. ಈ ದಾನವನ್ನು ಕದ್ದವನಿಗೆ ಪಾಪ ಬರುತ್ತದೆ. ಸೈನ್ಯದ ತೆರಿಗೆ ಅಧಿಕಾರಿಗಳಾಗಿದ್ದ ಮೃಗೇಶ ಮತ್ತು ನಾಗರು ಅಲ್ಮಿಡಿಯ ಕುರುಬರಿಗೆ, ಅಲ್ಲಿನ ಅಲ್ಮಿಡಿಯಲ್ಲಿ ವಾಸವಾಗಿದ್ದ ಕುರುಬರಿಗೆ ಪ್ರೀತಿಯಿಂದ ತೆರಿಗೆಯನ್ನು ವಿನಮಿತಿಯಾದ ಕುರುಬ ಬೇಡಿಯನ್ನು ಬಿಟ್ಟರು. ವಿನಮಿತಿಯಾದಂತಹ ಕುರುಬ ಬೇಡಿಯನ್ನು ಕುರುಬ ಜನಾಂಗರಿಗೆ ಪ್ರೀತಿಯಿಂದ ಬಿಟ್ಟುಕೊಡಲಾಯಿತು. ಇದನ್ನು ಕೆಡಿಸಿದವರಿಗೆ, ಇದರಲ್ಲಿ ತೊಡಕು ಉಂಟು ಮಾಡಿದವರಿಗೆ ಮಹಾಪಾತಕವು ಉಂಟಾಗುವುದು, ಮಹಾಪಾಪ ಬರುವುದು ಎಂದು ಬರೆಯಲಾಗಿದೆ. ಈ ನಮ್ಮ ಅಲ್ಮಿಡಿ ಶಾಸನದಲ್ಲಿ ಕುರುಬ ಜನಾಂಗದ ಬಗ್ಗೆ ಸಹ ಎತ್ತಿ ಹಿಡಿಯಲಾಗಿದೆ. ಇಲ್ಲಿನ ಬ್ರಾಹ್ಮಣರಿಗೆ ಗದ್ದೆಯ ಉನ್ನತದಲ್ಲಿ ಅಂದರೆ ಫಲವತ್ತತೆಯ ಮೇರೆಗೆ 10ನೇ ಭಾಗದಲ್ಲಿ ತೆರಿಗೆ ವಿನಂತಿ ಕೊಡಲಾಗಿದೆ. ಈ ಎಲ್ಲ ಮೇಲಿನ ವಿಷಯವನ್ನು ಈ ನಮ್ಮ ಅಲ್ಮಿಡಿ ಶಾಸನದಲ್ಲಿ ಕೆತ್ತನೆಗಳನ್ನು ಒಳಗೊಂಡಿದೆ. ಎಲ್ಲ ವಿಷಯವನ್ನು ಬರೆಯಲಾಗಿದೆ. ಇನ್ನೂ